So hi everyone. So welcome to the class. So yesterday, let's recall yesterday's session. What we have done. So today we discussed the different levels of testing. Andre testing ಅಲ್ಲಿ mainly we have black box testing alva we do. So in black box testing there are types of testing like unit testing, module testing, integration and system. So ಇದಿಷ್ಟು ನಾಲ್ಕು ತರ testing. But when you conducting these, there are some approaches and processes to do this kind of testing. So ಅದನ್ನ ನಾವು ಈ ತರ ಡಿಫರೆನ್ಶಿಯೇಟ್ ಮಾಡ್ಕೊಂಡಿದ್ದೀವಿ. So smoke testing. So smoke testing is nothing but testing a basic scenario. Correct. So means example, if you consider any application, login is the basic behavior alva. So it's a kind of smoke testing. If you check the login, it is working fine, then smoke test is completed. So like that, I can give one more example andre Amazon ಅಲ್ಲಿ you can log in and you can place a order and buy it alva. ಇದೊಂದು ಸಿನಾರಿಯೋ, ಬೇಸಿಕ್ ಸಿನಾರಿಯೋ ಶಾಪಿಂಗ್ ಅಲ್ಲಿ. ಸೊ ಸ್ಮೋಕ್ ಟೆಸ್ಟಿಂಗ್ ಇಸ್ ಕಂಪ್ಲೀಟೆಡ್ ಅಂತ. when we do actually, when we receive a build means when the code changes are done and they move to the build team, and build team will give you the code, the URLs for testing. So that time we call it as a build. One build is received, one build ಸಿಕ್ಕಿದೆ. ಸೊ ಬಿಲ್ಡ್ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀವಿ, ಸ್ಮೋಕ್ ಟೆಸ್ಟಿಂಗ್ ಮಾಡ್ತೀವಿ. ಓಕೆ. ಸೊ ಸ್ಯಾನಿಟಿ ಟೆಸ್ಟಿಂಗ್. ನೆಕ್ಸ್ಟ್ ಸ್ಯಾನಿಟಿ ಟೆಸ್ಟಿಂಗ್ ಅಂದರೆ ಇನ್ ಡೆಪ್ತ್ ಸಿನಾರಿಯೋಸ್. ಸೊ ಫಾರ್ ಎಕ್ಸಾಂಪಲ್ ಅಮೆಝಾನಲ್ಲೇ ಹೋದರೆ ನೀವು ಸೊ ಲಾಗಿನ್ ಆಗ್ತೀರಾ, ಕಾರ್ಡ್ ಒಂದು ಇದು ಶಾಪಿಂಗ್ ಐಟಮ್ನ ಕಾರ್ಟಿಗೆ ಮೂವ್ ಮಾಡ್ಕೋತೀರಾ, ಕಾರ್ಟಿಂದ ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಮಾಡಿ ಪೇಮೆಂಟ್ ಮಾಡ್ತೀರಾ. ಸೊ ಇದಿಷ್ಟು ಒಂದು ಫ್ಲೋ, ಪರ್ಚೇಸ್ ಆಗಿ ಪ್ಲೇಸ್ ಆಗಿ ಆರ್ಡರ್ ಕಂಪ್ಲೀಟ್ ಆಗೋವರೆಗೂ ಒಂದು ಫ್ಲೋ ಇದೆಲ್ಲ ಇನ್ ಡೆಪ್ತ್ ಸಿನಾರಿಯೋ, ಸ್ವಲ್ಪ ಇನ್ ಡೆಪ್ತಾಗಿ ಮಾಡ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ಅ ಸ್ಯಾನಿಟಿ ಟೆಸ್ಟಿಂಗ್. ಓಕೆ. ರೀಟೆಸ್ಟಿಂಗ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಾನು ಯೆಸ್ಟರ್ಡೇ ಟೋಲ್ಡ್ ಯು ರೈಟ್, ಯು ಆರ್ ಆ್ಯಡಿಂಗ್ ಎಂಪ್ಲಾಯಿ ಟು ದ HR ಆ್ಯಪಲ್ಲಿ ಎಂಪ್ಲಾಯ್ ಆ್ಯಡ್ ಮಾಡ್ತಾ ಇರ್ತೀರಾ, ಎಂಪ್ಲಾಯಿ ಡೀಟೇಲ್ಸ್ ಸೇವ್ ಆಗಲ್ಲ. ಸೊ ಯು ಆರ್ ರಿಪೋರ್ಟೆಡ್ ಎ ಬಗ್ ಲೈಕ್ ಎಂಪ್ಲಾಯಿ ಡೀಟೇಲ್ಸ್ ಆರ್ ನಾಟ್ ಸೇವಿಂಗ್. ಸೊ ಡೆವಲಪರ್ ಏನು ಮಾಡ್ತಾರೆ, ದೇ ವಿಲ್ ಕೋಡ್ ಆ್ಯಂಡ್ ದೇ ವಿಲ್ ಗಿವ್ ಯು ಅಗೇನ್ ಅಲ್ವಾ. ಸೊ ಯು ವಿಲ್ ರೀಟೆಸ್ಟ್ ರೀಟೆಸ್ಟ್ ದ ರಿಕ್ವೈರ್ಮೆಂಟ್. ಟೆಸ್ಟಿಂಗ್ ಎ ರಿಕ್ವೈರ್ಮೆಂಟ್ ಅಗೇನ್ ಒನ್ಸ್ ದ ಬಿಲ್ಡ್ ಇಸ್ ರಿಸೀವ್ಡ್ ಇಸ್ ನಥಿಂಗ್ ಬಟ್ ರೀಟೆಸ್ಟಿಂಗ್. ಹೆಸರಲ್ಲ ಇದೆ ರೀಟೆಸ್ಟ್ ಅಂತ. ಸೊ ರೀಟೆಸ್ಟಿಂಗ್ ಅಂತ ಹೇಳ್ತಾರೆ ಅದನ್ನು. ಸೊ ರಿಗ್ರೆಷನ್ ಮೀನ್ಸ್ ಟು ಮೇಕ್ ಶೂರ್ ದ ನ್ಯೂ ಚೇಂಜಸ್ ಡನ್ ಇನ್ ದ ಅಪ್ಲಿಕೇಶನ್ ಇಸ್ ನಾಟ್ ಎಫೆಕ್ಟೆಡ್ ದ ಪ್ರೀವಿಯಸ್ ಅಪ್ಲಿಕೇಶನ್ ಮಾಡ್ಯೂಲ್ಸ್ ಅಲ್ವಾ. ಸೊ ಇನ್ನೂ ಹೊಸ ಚೇಂಜ್ ಬಂದಿದ ತಕ್ಷಣ ಹಳೆ ಕೋಡೆಲ್ಲ ವ್ಯಾನಿಷ್ ಆಗೋದು, ಎಲ್ಲ ವರ್ಕ್ ಆಗದೆ ಇರೋದು ಅದೆಲ್ಲ ಆಗಬಾರ್ದಲ್ವಾ. ಸೊ ದಟ್ಸ್ ವೈ ವಿ ಡೂ ರಿಗ್ರೆಷನ್ ಅಟ್ ದ ಎಂಡ್ ಆಫ್ ದ ಸ್ಪ್ರಿಂಟ್ ಇಲ್ಲ ಬಿಗಿನಿಂಗ್ ಆಫ್ ದ ಸ್ಪ್ರಿಂಟ್. ಓಕೆ. ಸೊ ವಿ ಕಾಲ್ ಇಟ್ ಆಸ್ ಎ ರಿಗ್ರೆಷನ್. ನಾನು ಎಕ್ಸಾಂಪಲ್ ಕೊಟ್ಟಿದ್ದೇನು, ನಿನ್ನೆ ಒಂದು ಪೆನ್ ಎಕ್ಸಾಂಪಲ್ ತೊಗೊಂಡಿದ್ದಲ್ಲ. ಸೊ ಪೆನ್ ಆಲ್ರೆಡಿ ಬರೀತಿದೆ. ಇಫ್ ಯು ಇನ್ಕ್ರೀಸ್ ದ ರಿಫಿಲ್ ಸೈಜ್ ಇಟ್ ಡಸಂಟ್ ಮೀನ್ ಇಟ್ ಶುಡ್ ನಾಟ್ ರೈಟ್ ಅಗೇನ್ ಅಲ್ವಾ. ಸೊ ಪೆನ್ ಹ್ಯಾಸ್ ಟು ರೈಟ್ ಬೇಸಿಕಲಿ. ಸೊ ಬೇಸಿಕ್ ಫಂಕ್ಷನಾಲಿಟಿ ಎಫೆಕ್ಟ್ ಆಗಬಾರ್ದು. ಸೊ ದಟ್ ಈಸ್ ಕಾಲ್ಡ್ ಎಸ್ ರಿಗ್ರೆಷನ್. ಸೊ ಇದಿಷ್ಟು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಆಫ್ಟರ್ ದಿಸ್ ವಿ ಹ್ಯಾವ್ ಸಮ್ ಮೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟಿಂಗ್ ಇದೆ, ನಾನು ಅದನ್ನು ಡಿಸ್ಕಸ್ ಮಾಡೋಣ. ಸೊ ರಿಗ್ರೆಷನ್ ಆದಮೇಲೆ ಎಕ್ಸ್ಪ್ಲೋರೇಟರಿ. Exploratory means testing the application without having any documents alva. No test cases are written. ಸೊ ಇಲ್ಲಿ ಎಕ್ಸ್ಪ್ಲೋರೇಟರಿ ಟೆಸ್ಟಿಂಗ್ ಅಲ್ಲಿ ಟೆಸ್ಟ್ ಕೇಸೇ ಇರಲ್ಲ. ಎಂಡ್ ಯೂಸರ್ಗೆ ಯಾರೋ ಒಬ್ಬ ಹೊಸ ಟೆಸ್ಟರ್ ತೊಗೊಂಡು ಬಂದು ಎಕ್ಸ್ಪ್ಲೋರೇಟರಿ ಟೆಸ್ಟ್ ಮಾಡಪ್ಪ, ಯು ಜಸ್ಟ್ ಎಕ್ಸ್ಪ್ಲೋರ್ ದ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ನಾವೀಗ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಗೋ ಜಸ್ಟ್ ಎಕ್ಸ್ಪ್ಲೋರ್ ದ ವರ್ಲ್ಡ್ ಅಂತ ಏನೇನೋ ಮಾತಾಡಲ್ವಾ. ಅಂದರೆ ಏನು ಗೊತ್ತಿರಲ್ಲ, ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದನ್ನು ಎಕ್ಸ್ಪ್ಲೋರೇಟರಿ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಟೆಸ್ಟ್ ಕೇಸ್ ಇರೋದಿಲ್ಲ. ಈ ಅಪ್ಲಿಕೇಶನ್ ತೊಗೊಂಡು ಹೋಗ್ಬಿಟ್ಟು ಯಾರೋ ಒಬ್ಬ ಹೊಸದಾಗಿ ಯಾರು ಜಾಯ್ನ್ ಆಗಿರ್ತಾರೆ, ಇಲ್ಲ ಬೇರೆ ಟೀಮಲ್ಲಿ ಯಾರಾದರೂ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ತಗೊಂಡು ಅಪ್ಲಿಕೇಶನ್ ಕೊಟ್ಟು ವಿ ವಿಲ್ ಟೆಲ್ ಯು ಡೂ ದ ಎಕ್ಸ್ಪ್ಲೋರೇಟರಿ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಓಕೆ. Next, after that, we have ad hoc or bunky testing ಅಂತ ಹೇಳ್ತಾರೆ.
monkey testing or ad hoc testing. ಮಂಕಿ ಅಂದರೆ ಮಂಕಿವಿನೋ ಅಲ್ವಾ, ಮಂಕಿ ಅಂದರೆ ಕಪಿ ಚೇಷ್ಟೆ ಅಂತ ಹೇಳ್ತಾರೆ. ಸೊ ಟೆಸ್ಟಿಂಗ್ ದ ಅಪ್ಲಿಕೇಶನ್ ರ್ಯಾಂಡಮ್ಲಿ, ಸುಮ್ಮನೆ ಕೋತಿ ಥರ ಟೆಸ್ಟ್ ಮಾಡೋದು, ಎಲ್ಲೆಲ್ಲೋ ಕ್ಲಿಕ್ ಮಾಡೋದು, ಏನೇನೋ ಮಾಡೋದು, ನ್ಯಾವಿಗೇಟ್ ಆಗೋದು ಅಪ್ಲಿಕೇಶನಲ್ಲಿ. ಸೊ ಅದನ್ನು ಮಂಕಿ ಟೆಸ್ಟಿಂಗ್ ಅಂತಾರೆ. ಇದನ್ನು ಯಾವಾಗ ಮಾಡ್ತೀವಿ ಅಂದರೆ ಯೂಶ್ವಲಿ ಏನೂ ಬಗ್ ಸಿಗ್ತಾನೆ ಇಲ್ಲ, ನಮಗೆ ಅಪ್ಲಿಕೇಶನ್ ಸ್ಟೇಬಲ್ ಆಗಿಬಿಟ್ಟಿದೆ. So we will call some tester, hey come on do this monkey testing. So at that time we may get some bugs. So at that time we will do this monkey testing. Okay na. So okay, so we discussed what and all. Exploratory we discussed, monkey testing we done. So now we will go to system or end-to-end test cases. End-to-end testing. End-to-end testing ಅಂದರೆ one flow, means one flow of the application test ಮಾಡೋದು. ಎಂಡ್ ಅಂದರೆ ಒಂದು ಎಂಡ್ ಅಂತ ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ ಟೆಸ್ಟ್ ಮಾಡೋದೆ end-to-end testing. ಸೊ ಇಲ್ಲಿ ಯಾವ ಥರ ಅಂದರೆ ಎಕ್ಸಾಂಪಲ್ಲು, ಸೊ ಫಸ್ಟು ನಾನು ಲಾಗಿನ್ ಆಗ್ತೀನಿ ಅಲ್ವಾ. ಲಾಗಿನ್ ಆದಮೇಲೆ ಏನು ಮಾಡ್ತೀನಿ, ಐ ವಿಲ್ ಆ್ಯಡ್ ಎ ಎಂಪ್ಲಾಯಿ, ಇಲ್ಲ ಅಂದರೆ ಆ್ಯಡ್ ಪ್ರಾಡಕ್ಟ್ ಟು ಕಾರ್ಟ್. ಅಮೆಝಾನ್ ಅಪ್ಲಿಕೇಶನ್ ತಗೊಳ್ಳೋಣ. ಆ್ಯಡ್ ಪ್ರಾಡಕ್ಟ್ ಟು ಕಾರ್ಟ್, ಪ್ಲೇಸ್ ಎನ್ ಆರ್ಡರ್, ಪೇಮೆಂಟ್ ಮಾಡೋದು, ಪೇಮೆಂಟ್ ಕಂಪ್ಲೀಟ್ ಮಾಡೋಣ. Then you log out. Okay, so this is end-to-end. And then one flow of application is called as end-to-end. So actually there is small difference in end-to-end testing and system testing. So we'll discuss ಮಾಡಿದ್ವಲ್ಲ ನಾವು. System testing ಅಂದರೆ entire application we have to test ಅಲ್ವಾ. Here also we are testing entire application, but one flow we are checking. System ಅಲ್ಲಿ ಒಂದು ಫ್ಲೋ ಚೆಕ್ ಮಾಡಲ್ಲ, ಒಂದೊಂದು ಮಾಡ್ಯೂಲ್ ಸೆಪ್ರೇಟಾಗಿ ತೊಗೊಂಡು ಟೆಸ್ಟ್ ಮಾಡ್ತೀವಿ. So like that is the only difference between system testing and end-to-end testing. Okay, so let's look other there is a difference I mentioned in the notes already. So ಇದಿಷ್ಟು ಆಯಿತು. ಸೊ ಇದೆಲ್ಲ ನಾವು ಫಂಕ್ಷನಾಲಿಟಿ ಟೆಸ್ಟ್ ಕೇಸ್ ಅಂತ ಹೇಳ್ತೀವಿ. ಫಂಕ್ಷನಲ್ ವೈಸ್ ಅಂದರೆ ಯು ಆರ್ ಡೂಯಿಂಗ್ ಸಮ್ ಟೆಸ್ಟಿಂಗ್ ಆನ್ ದ ಅಪ್ಲಿಕೇಶನ್ ಇನ್ ದ ಫ್ರಂಟ್ ಎಂಡಲ್ಲಿ ನೀವೇನೋ ನೋಡ್ಕೊಂಡು ಟೆಸ್ಟ್ ಮಾಡ್ತಾ ಇರ್ತೀರ, ಬಟ್ ಬಿಹೈಂಡ್ ದ ಸೀನ್ಸ್ ಇನ್ನೂ ಸ್ವಲ್ಪ ಟೆಸ್ಟಿಂಗ್ ಇದೆ. ಅದು ಯಾವ ಥರ ಅಂದರೆ ನಾನ್ ಫಂಕ್ಷನಾಲಿಟಿ, ಅಂದರೆ ನಾನ್ ಫಂಕ್ಷನಲ್ ಟೆಸ್ಟ್ ಕೇಸಸ್ ಅಂತ ಹೇಳ್ತಾರೆ. ನಾನ್ ಫಂಕ್ಷನಲ್ ಟೆಸ್ಟಿಂಗ್. ಓಕೆ, ಇದೆಲ್ಲ ಕಾನ್ಸೆಪ್ಟ್ ತಿಳ್ಕೊಬೇಕಷ್ಟೇ. ಏನಂದರೆ ನಾವು ಇದನ್ನು ಮಾಡಲ್ಲ. ಸೊ ಯಾಕಂದರೆ ನಾವು ಅಂದರೆ ವಿ ಟೆಸ್ಟರ್ಸ್, ಬಿಕಾಸ್ ನಾನು ನಿಮಗೆ ಒಂದು ಹೇಳಬೇಕು, ಟೆಸ್ಟಿಂಗಲ್ಲಿ ಎಷ್ಟು ಟೈಪ್ಸ್ ಇದೆ ಗೊತ್ತಾ. ಮೇನ್ಲಿ ಒಂದು ಯು ಐ ಟೆಸ್ಟಿಂಗು, ಅಂದರೆ ನಾವು ಮಾಡ್ತೀವಲ್ಲ ಅದು ಯು ಐ ಮತ್ತು ವೆಬ್. ಸೊ ನೆಕ್ಸ್ಟ್ ಒನ್ ಎ ಪಿ ಐ ಅಂದರೆ ಬ್ಯಾಕ್ ಎಂಡಲ್ಲಿ ಟೆಸ್ಟ್ ಮಾಡ್ತಾರೆ. ಸೊ ಇನ್ನೊಂದು ಪರ್ಫಾರ್ಮೆನ್ಸ್ ಟೆಸ್ಟರ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಸೆಕ್ಯೂರಿಟಿ ಟೆಸ್ಟರ್ಸ್. ಸೊ ಆ್ಯಕ್ಚುಲಿ ಫೀಲ್ಡಲ್ಲಿ ಟೆಸ್ಟಿಂಗಲ್ಲಿ ಇರೋದು ಇಂಡಸ್ಟ್ರಿಯಲ್ಲಿ 4 ಥರ ಟೆಸ್ಟಿಂಗು. ಸೊ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ಯು ಐ, ವೆಬ್ ಅಪ್ಲಿಕೇಶನ್ಸ್ ಟೆಸ್ಟ್ ಮಾಡೋದಕ್ಕೆ, ವೆಬ್ ಆ್ಯಪ್ಸು. ಸೊ ಎ ಪಿ ಐ ಬ್ಯಾಕ್ ಎಂಡು ಅದೇ ಸಪ್ರೇಟ್ ಬರುತ್ತೆ, ಎ ಪಿ ಐ ಟೆಸ್ಟಿಂಗು. ಪರ್ಫಾರ್ಮೆನ್ಸ್ ಸಪ್ರೇಟ್ ಬರುತ್ತೆ, ಇದಕ್ಕೆ ಟೂಲ್ಸ್ ಇರುತ್ತೆ, ಜೈಮೀಟರ್, ಲೋಡ್ ರನ್ನರ್ ಅಂತಿದೆ. ಓಕೆನಾ. ಸೆಕ್ಯೂರಿಟಿಗೆ ಇದೆ ಬೇರೆ ಟೂಲ್ ಇದೆ. ಸೊ ಇದು ಟೂಲು ಪೋಸ್ಟ್ಮ್ಯಾನ್. ಸೊ ಇದು 4 ಥರ ಇದೆ, ಬಟ್ ನಾವು ಕಾನ್ಸಂಟ್ರೇಟ್ ಮಾಡೋದು ವೆಬ್ಬಲ್ಲಿ. ಸೊ ಇದು ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಇಲ್ಲಿ ಏನು ಸ್ಟಾರ್ಟಿಂಗಿಂದ ಡಿಸ್ಕಸ್ ಮಾಡಿದ್ವಿ, ಬ್ಲ್ಯಾಕ್ ಬಾಕ್ಸು, ಸ್ಮೋಕ್ ಟೆಸ್ಟಿಂಗು, ಯೂನಿಟ್ ಟೆಸ್ಟಿಂಗು. ಸೊ ಇದೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಇದೆಲ್ಲ ಕಮ್ಸ್ ಅಂಡರ್ ಫಸ್ಟ್ ಆಪ್ಷನ್. ಸೊ ಇದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ನಾವು. ಇದೆಲ್ಲ ನಮಗೆ ನಾಟ್ ರಿಕ್ವೈರ್ಡ್. ಓಕೆನಾ. These are all not required for us.
ಸೊ ಇವಾಗ ಈ ಥರ ಟೆಸ್ಟಿಂಗ್ ಮಾಡೋದಕ್ಕೆ ನಾನ್ ಫಂಕ್ಷನಲ್ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಐಡಿಯಾ ಬರಬೇಕಲ್ವಾ ಏನದ ಟೆಸ್ಟಿಂಗ್ ಅಂತ. ಸೊ ಅದಕ್ಕೆ ನಾವು ಅದನ್ನು ಯು ಐ ಟೆಸ್ಟಿಂಗ್ ಅಂತ ಫಸ್ಟ್ ಕರೆಯೋಣ. ಯು ಐ ಟೆಸ್ಟಿಂಗ್, ಓಕೆನಾ. ಯು ಐ ಟೆಸ್ಟಿಂಗ್ ಅಂದರೆ ನಮ್ಮದು ಆ್ಯಕ್ಚುಲಿ ಹೇಗಿರುತ್ತೆ ಅಂದರೆ ಫಿಗ್ಮಾದಲ್ಲಿ ಐ ವಿಲ್ ಶೋ ಯು. ಫಿಗ್ಮಾ ಅಂದರೆ ಒಂದು ಜಸ್ಟ್ ಅಪ್ಲಿಕೇಶನ್ ರೆಫರೆನ್ಸು ವೇರ್ ಯು ವಿಲ್ ಹ್ಯಾವ್ ಎ ವೈರ್ ಫ್ರೇಮ್ಸ್. ಅಪ್ಲಿಕೇಶನ್ ಯಾವ ಥರ ಕಾಣಬೇಕು ಅಂಥೇಳಿ ನಿಮಗೆ ಡಿಸೈನ್ಸ್ ಕೊಟ್ಟಿರ್ತಾರೆ. ಐ ವಿಲ್ ಶೋ ಯು ಹೌ. ಸೊ ಇವಾಗ ನಮ್ಮ ಅಪ್ಲಿಕೇಶನ್ ಇತ್ತಲ್ಲ, ಯಾವುದು ಕ್ರೆಡಿಲಿ ಅಪ್ಲಿಕೇಶನ್. ಸೊ ಕ್ರೆಡಿಲಿ ಅಪ್ಲಿಕೇಶನಲ್ಲಿ ಸೊ ದಿಸ್ ಈಸ್ ಸೆಟಪ್ ವಿಜಾರ್ಡ್ ಪೇಜ್. ಸೆಟಪ್ ವಿಜಾರ್ಡ್ ಪೇಜ್ ಈ ಥರ ಕಾಣಿಸ್ಬೇಕಂತಿದೆ. ನಾವು ಲಾಗಿನ್ ಆಗಿ ನೋಡೋಣ ಹೇಗೆ ಕಾಣ್ತಿದೆ ಅಂತ ಕ್ರೆಡಿಲಿ ಆ್ಯಪ್. ಈ ಪೇಜಸ್ಸು ಕೊಟ್ಟಿರ್ತಾರೆ, ಸೈನ್ ಇನ್ ಪೇಜ್ ಯಾವ ಥರ ಕಾಣಬೇಕಂತ. ದೆನ್ ಸೈನ್ ಅಪ್ ಪೇಜ್ ಆಲ್ಸೋ ಹೌ ಇಟ್ ಶುಡ್ ಬಿಹೇವ್. ಸೊ ಎವ್ರಿ ಡೀಟೇಲ್ಸ್ ಶುಡ್ ಬಿ ದೇರ್ ಇನ್ ಫಿಗ್ಮಾ ರೆಫರೆನ್ಸ್. ಸೊ ಈಗ ಲಾಗಿನ್ ಆಯಿತು ನನ್ನ ಅಪ್ಲಿಕೇಶನ್ನು. ಸೊ ಫಿಗ್ಮಾ ರೆಫರೆನ್ಸ್ ಕಂಪೇರ್ ಮಾಡ್ತೀನಿ ನಾನು. ಸೊ ಕ್ರೆಡಿಲಿ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆಯಾ, ಕ್ರೆಡಿಲಿ ಕರೆಕ್ಟಾಗಿದೆ. ಸೊ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಕ್ರೆಡಿಲಿ ಆಪ್ಷನ್ ಇದೆ. ಸೊ ಇಲ್ಲೂ ಆಪ್ಷನ್ ಇದೆ, ವೆಲ್ಕಮ್ ಪವನ್ ಅಂತಿದೆ, ವೆಲ್ಕಮ್ ಪವನ್ ಅಂತಿದೆ. ಇಲ್ಲೇನು ಐಕನ್ ಇದೆ, ಇಲ್ಲೊಂದು ಐಕನ್ ಇದೆ, ಇಲ್ಲಿ ಐಕನ್ ಇದೆ, ಇಲ್ಲೂ ಐಕನ್ ಇದೆ, ಕರೆಕ್ಟಾಗಿದೆ. ಸೊ ದಿಸ್ ಪೇಜ್ ಇಸ್ ಫೈನ್. ಯು ಐ ಟೆಸ್ಟಿಂಗ್ ಆಯಿತು. ಸೊ ನೆಕ್ಸ್ಟ್ ಪೇಜ್ ಮೆನು ಬಾರಲ್ಲಿ ಈ ಆಪ್ಷನ್ಸ್ ಎಲ್ಲ ಕೊಡಬೇಕಂತ ಡಿಸೈನ್ ಇದೆ. ಸೊ ಆ್ಯಸ್ ಪರ್ ದ ಡಿಸೈನ್ ಯು ಆರ್ ಗೋಯಿಂಗ್ ಟು ವ್ಯಾಲಿಡೇಟ್. ಯು ಕ್ಲಿಕ್ ಆನ್ ಮೆನು ಬಾರ್. ಸೊ ಇದೆಲ್ಲ ಆಪ್ಷನ್ಸ್ ಬರ್ತಿದೆಯಾ, ಸೇಮ್ ಡಿಸೈನ್ ಇದೆಯಾ, ಐಕನ್ಸ್ ಎಲ್ಲ ಸೇಮ್ ಇದೆಯಾ, ಕರೆಕ್ಟಾಗಿದೆ. ಸೊ ನೋಡ್ತೀರಾ. ಸೊ ಲೈಕ್ ದ್ಯಾಟ್ ಮೈ ಪ್ರೊಫೈಲ್, ಇನ್ನೊಂದು ಪೇಜ್ಗೆ ಹೋಗೋಣ. ಮೈ ಪ್ರೊಫೈಲ್ಗೆ ಹೋಗೋಣ. ಸೊ ಮೈ ಪ್ರೊಫೈಲಲ್ಲಿ ಸೊ ವಾಟ್ ಯು ವಿಲ್ ಹ್ಯಾವ್, ಇದೆಲ್ಲ ಡೀಟೇಲ್ಸ್ ಎಲ್ಲ ಪರ್ಸ್ನಲ್ ವರ್ಕ್ ಇಲ್ಲೆಲ್ಲ ಕಾಣ್ತಿದೆ. ಈ ಥರ ಇಷ್ಟು ಸೆಕ್ಷನ್ಸ್ ಇದೆ. ಸೊ ಅದೆಲ್ಲ ಸೆಕ್ಷನ್ಸಲ್ಲಿ ಕಾಣ್ತಾ ಇದೆಯಲ್ವಾ. ಸೊ ಮತ್ತು ಲೆಫ್ಟ್ ಸೈಡಲ್ಲಿ ಐಕಾನ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಅಲ್ಲಿ ನಾವು ಲೋಗೋ ಆ್ಯಡ್ ಮಾಡೋದಕ್ಕೆ ಪ್ಲಸ್ ಐಕಾನ್ ಕಾಣಿಸ್ತಿದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಯು ಐ ಟೆಸ್ಟಿಂಗ್. ಇದಕ್ಕೆ ಟೆಸ್ಟ್ ಮಾಡೋದಕ್ಕೆ ನಿಮ್ಗೆ ರೆಫರೆನ್ಸ್ ಕೊಟ್ಟಿರ್ತಾರೆ. ಸೊ ಐದರ್ ಇದನ್ನೇ ಫಿಗ್ಮಾ ಲಿಂಕ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ಒಂದು ಡಾಕ್ಯುಮೆಂಟ್ ಮಾಡಿಕೊಟ್ಟಿರ್ತಾರೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಬೇಸ್ಡ್ ಆನ್ ದ ಡಾಕ್ಯುಮೆಂಟ್ ರೆಫರೆನ್ಸ್ ಯು ವಿಲ್ ಟೆಸ್ಟ್ ದ ಅಪ್ಲಿಕೇಶನ್ ಅಷ್ಟೇ. ಸೊ ದಿಸ್ ಈಸ್ ನಥಿಂಗ್ ಬಟ್ ಯು ಐ ಟೆಸ್ಟಿಂಗ್. ಇದು ನಾವು ಮಾಡಲ್ಲ, ಇದು ಯು ಐ ಟೆಸ್ಟಿಂಗ್ ಟೀಮೇ ಸ್ವಲ್ಪ ಬೇರೆ ಇರ್ತಾರೆ ಯೂಶಲಿ ಇಂಡಸ್ಟ್ರಿಯಲ್ಲಿ. ಬಟ್ ಸ್ಟಿಲ್ ಇಂಡಸ್ಟ್ರಿ ಬೇರೆ ಟೀಮ್ ಇಲ್ಲ ಅಂದರೆ ನಾವೇ ಮಾಡಬೇಕಾಗುತ್ತೆ. ಓಕೆ. ಸೊ ಯು ಐ ಟೆಸ್ಟಿಂಗ್ ಆಯಿತು. ಸೆಕೆಂಡ್ ಒನ್ ಸ್ಟ್ರೆಸ್ಸು. ಸ್ಟ್ರೆಸ್ಸಪ್ಪ ತುಂಬ ಸ್ಟ್ರೆಸ್ ಆಯಿತು ಅಂತ ಹೇಳಲ್ವಾ ನಮಗೆ. ಸೊ ಅಪ್ಲಿಕೇಶನ್ ಮೇಲೆ ಲೋಡ್ ಬೀಳ್ತು, ಏನೋ ಟೆನ್ಷನ್ ಆಯಿತು ಅಂದರೆ ಸ್ಟ್ರೆಸ್ ಆಗ್ತಿದೆ ಅಂತ ಅಪ್ಲಿಕೇಶನ್ ಮೇಲೆ. ಸೊ ಎಫರ್ಟ್ ಹಾಕ್ತಿದ್ದಾರೆ ಜಾಸ್ತಿ ಅಪ್ಲಿಕೇಶನ್ ಮೇಲೆ, ಇನ್ಪುಟ್ಸ್ ಜಾಸ್ತಿ ಬರ್ತಿದೆ ಅಪ್ಲಿಕೇಶನ್ ಮೇಲೆ. ಅಂದರೆ ಇವಾಗ ಒಂದು ಅಪ್ಲಿಕೇಶನ್ ತೊಗೊಂಡ್ರೆ ಅಮೆಝಾನು ಯಾವಾಗಲಾದರೂ ಬಿಗ್ ಬಿಲಿಯನ್ ಡೇಸ್ ಆ ಥರ ಯಾವಾಗೆಲ್ಲ ಬಿಟ್ಟಾಗ ಯೂಸರ್ಸ್ ಜಾಸ್ತಿ ಆಗ್ತಾರೆ. ಸೊ ಅವಾಗ ಲೋಡ್ ಜಾಸ್ತಿ ಆಗುತ್ತೆ. ಸೊ ಅವಾಗೆಲ್ಲ ಅಪ್ಲಿಕೇಶನ್ ಸ್ವಲ್ಪ ಹ್ಯಾಂಗ್ ಆಗೋದು, ಸ್ಲೋ ಆಗೋದು. ಸೊ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, ಆ ಥರ ಅಬ್ಸರ್ವ್ ಮಾಡಿದರೆ ನೀವು ಆಗಿರುತ್ತೆ ಅಪ್ಲಿಕೇಶನ್ನು. ಸೊ ಅದೆಲ್ಲ ಸ್ಟ್ರೆಸ್ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಇನ್ನು ಲೋಡ್ ಯೂಸರ್ಸ್ ಎಂಡ್ ಯೂಸರ್ಸ್ನ ಜಾಸ್ತಿ ಮಾಡಿಬಿಟ್ಟು ಟೆಸ್ಟ್ ಮಾಡಿಸ್ತಾರೆ. ಓಕೆನಾ. ಲೋಡ್ ಟೆಸ್ಟಿಂಗು ಅಷ್ಟೇ. ಇಲ್ಲಿ ಸ್ಟ್ರೆಸ್ಸು ಲೋಡು ಎರಡೂ ಸೇಮೇ, ಜಸ್ಟ್ ಡಿಫ್ರೆನ್ಸ್ ಅಷ್ಟೇ. ಇಲ್ಲಿ ಲೋಡ್ ಟೆಸ್ಟಿಂಗಲ್ಲಿ ಏನಾಗ್ತಿದೆ ಅಂದರೆ ಲೋಡ್ಸ್ ಬಿದ್ದಾಗ, ಅಂದರೆ ಯೂಸರ್ಸ್ ಜಾಸ್ತಿ ಆದಾಗ ಸಿ ಪಿ ಯುಟಿಲೈಸೇಷನ್ನು ಎಷ್ಟಾಗ್ತಿದೆ ಇದೆಲ್ಲ ಚೆಕ್ ಮಾಡ್ತಾರೆ ಲೋಡ್ ಟೆಸ್ಟಿಂಗಲ್ಲಿ. ಸೊ ಅದಕ್ಕೋಸ್ಕರ ಲೋಡ್ ಟೆಸ್ಟಿಂಗ್ ಸ್ಟ್ರೆಸ್ ಎರಡು ಒಂದೇ, ಸುಮ್ಮನೆ ನೇಮ್ ಕನ್ವೆನ್ಷನ್ ಬೇರೆ ಮಾಡ್ಕೊಂಡಿದ್ದಾರೆ. ಓಕೆನಾ. ಸೊ ಆಫ್ಟರ್ ದಿಸ್ ಇದೆರಡು ಪರ್ಫಾರ್ಮೆನ್ಸೇ. ಸೊ ಇದು ಏನದು ಲೋಡ್ ಟೆಸ್ಟಿಂಗ್ ಅಂತ ಹೇಳೋಣ, ಎರಡು ನೋಟಿಗೆ ಕಂಪೇರ್ ಮಾಡಿ. ಸೊ ನೆಕ್ಸ್ಟ್ ಬಂದು ಪರ್ಫಾರ್ಮೆನ್ಸಲ್ಲಿ ಟೈಮ್ ಮ್ಯಾಟರ್ಸ್. ಸೊ ನಾನಿವಾಗ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು, ಸೊ ನಾನು ಏನಾದರೂ ಇಲ್ಲಿ ಏನಾದರೂ ಕ್ಲಿಕ್ ಮಾಡ್ತೀನಿ ಅಂದ್ಕೊಳ್ಳಿ ಟೀಮು. ಸೊ ಸಿ ಇಫ್ ಯು ಅಬ್ಸರ್ವ್ ರೊಟೇಟ್ ಆಗ್ತಿದೆ, ಟೈಮ್ ತಗೋತಿದೆ, ಅದು ಲ್ಯಾಗಿಂಗ್ ಅಲ್ವಾ. 1 ಸೆಕೆಂಡ್ ಅಲ್ಲಿ 0.5 ಮಿಲಿ ಸೆಕೆಂಡ್ಸ್ ಆ ಥರ ಲ್ಯಾಗ್ ಆಗ್ತಾಯಿದೆ. ಸೊ ಇಟ್ ಶುಡ್ ನಾಟ್ ಬಿ ಲೈಕ್ ದಟ್, ಇಟ್ ಶುಡ್ ಬಿ ವೆರಿ ಫಾಸ್ಟ್. ಸೊ ಇದನ್ನು ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಓಕೆನಾ. ಟೈಮ್ ಕನ್ಸಂಪ್ಷನ್ನು. ಓಕೆ, ಇದಿಷ್ಟು ಆಯಿತಾ, ಇದಿಷ್ಟು ಕ್ಲಿಯರ್ ಆಯಿತಾ. ಯು ಐ ಟೆಸ್ಟಿಂಗ್ ಅಂದರೆ ಒಂದು ಫಿಗ್ಮಾ ರೆಫರೆನ್ಸ್ ಇಟ್ಕೊಂಡು ಟೆಸ್ಟ್ ಮಾಡ್ತಾರೆ. ಸ್ಟ್ರೆಸ್ ಅಂದರೆ ಲೋಡ್ಸ್ ಹಾಕ್ಬಿಟ್ಟು ಟೆಸ್ಟ್ ಮಾಡೋದು. ಪರ್ಫಾರ್ಮೆನ್ಸ್ ಅಂದರೆ ಒಂದು ಅಪ್ಲಿಕೇಶನಲ್ಲಿ ಹೇಗೆ ಟೈಮ್ ಕನ್ಸ್ಯೂಮ್ ಆಗ್ತಿದೆ ನ್ಯಾವಿಗೇಟ್ ಆಗಿದಾಗ ಒಂದೊಂದಕ್ಕೆ. ಸೊ ಅದನ್ನು ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಯಿತಾ.
ಸೊ ನೋಟ್ಸ್ ನೋಡೋಣ ಏನೇನಿದೆ. ಸೊ ಆ್ಯನ್ಯುವಲ್ ಟೆಸ್ಟಿಂಗ್ ನೋಟ್ಸ್. ಸೊ ನಾನ್ ಫಂಕ್ಷನಲ್ಲಿ ಸ್ಟ್ರೆಸ್, ಲೋಡು, ಪರ್ಫಾರ್ಮೆನ್ಸು, ಸೆಕ್ಯೂರಿಟಿ, ಕಂಪ್ಯಾಟಿಬಿಲಿಟಿ ಇದೆ. ಕಂಪ್ಯಾಟಿಬಿಲಿಟಿ ನಾಳೆ ಹೇಳ್ಕೊಡ್ತೀನಿ. ಸೊ ಬಿಫೋರ್ ದ್ಯಾಟ್ ಇಷ್ಟು ಡಿಸ್ಕಸ್ ಮಾಡಿದ್ದೀವಿ ಟೈಪ್ಸ್ ಆಫ್ ಲೆವೆಲ್ಸ್ ಆಫ್ ಟೆಸ್ಟಿಂಗ್ ಅಲ್ವಾ. ಸೊ ಇದಿಷ್ಟು ಆದಮೇಲೆ ನಿನ್ನೆ ನಾವು ಟೆಸ್ಟ್ ಕೇಸ್ ಬರೆಯೋದು ಸ್ಟಾಪ್ ಮಾಡಿದ್ವಿ ಅರ್ಧಕ್ಕೆ. ಯಾವುದಕ್ಕೆ ಅಂದರೆ ಜಸ್ಟ್ ಯೂನಿಟ್ ಟೆಸ್ಟ್ ಕೇಸ್ ಮತ್ತು ಮಾಡ್ಯೂಲ್ ಬರೆದಿದ್ವಿ. ಸೊ ವಿ ಲೆಫ್ಟ್ ವಿತ್ ಸಿಸ್ಟಮ್ ಆ್ಯಂಡ್ ಮ್ಯಾನುವಲ್ ಅಲ್ವಾ, ಸಿಸ್ಟಮ್ ಟೆಸ್ಟ್ ಕೇಸ್ ಆ್ಯಂಡ್ ಇಂಟಿಗ್ರೇಷನ್ ಟೆಸ್ಟಿಂಗ್. ಸೊ ಇಂಟಿಗ್ರೇಷನ್ ಮತ್ತು ಸಿಸ್ಟಮ್ ಟೆಸ್ಟ್ ಕೇಸಸ್ ಬರೋದಿಲ್ಲ. ಸೊ ವಿ ವಿಲ್ ಪ್ರಾಕ್ಟೀಸ್ ಟುಡೇ. ಓಕೆ. ಸೊ ಇಲ್ಲಿ ಮಾಡ್ಯೂಲ್ ಟೆಸ್ಟಿಂಗ್ ಆಗಿತ್ತು ನಮ್ಮದು. ಸೊ ಇಂಟಿಗ್ರೇಷನ್ ಅಂದರೆ ಗೊತ್ತಲ್ವ, ಇಟ್ಸ್ ಎ ಡೇಟಾ ಫ್ಲೋ. ಒಂದು ಮಾಡ್ಯೂಲಿಂದ ಇನ್ನೊಂದು ಮಾಡ್ಯೂಲಿಗೆ ಡೇಟಾ ಫ್ಲೋ. ಓಕೆನಾ. ಸೊ ಇಲ್ಲಿ ಬಂದರೆ ನಾವು ಅಪ್ಲಿಕೇಶನಿಗೆ, ಸೊ ನಾನೇನು ಮಾಡ್ತೀನಿ, ಇಲ್ಲಿ ಹೋಮ್ ಪೇಜಿಗೆ ಹೋಗ್ತೀನಿ. ಹೋಮ್ ಪೇಜಿಗೆ ಹೋಗ್ಬಿಟ್ಟು ಎಂಪ್ಲಾಯ್ ಕ್ರಿಯೇಟ್ ಮಾಡ್ತೀನಿ. ಬೇಸಿಕ್ ನಮ್ಮ ಅಪ್ಲಿಕೇಶನ್ HR ಅಪ್ಲಿಕೇಶನ್ ಅಂದರೆ HR ಹತ್ರ ಯಾರು ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ ಅಲ್ವಾ ಬೇಸಿಕಲಿ. ಸೊ ನಾನು ಇವಾಗ HR ಥರ ಆ್ಯಕ್ಟ್ ಮಾಡ್ತೀನಿ ಅಂದ್ಕೊಳ್ಳೋಣ. ಯಾರೋ ಒಬ್ಬರು ನ್ಯೂ ಜಾಯ್ನ್ ಆಗಿದ್ದಾರೆ. ನ್ಯೂ ಜಾಯ್ನ್ ಆದಮೇಲೆ ನಾನೇನು ಮಾಡ್ತೀನಿ, ಅದನ್ನು ಅವ್ರ ಎಂಪ್ಲಾಯ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೇಕು ನಾನು. ಸೊ ಲೆಟ್ಸೆ ಎಂಪ್ಲಾಯಿ 5 ಆ್ಯಡ್ ಆಗಿದ್ದಾರೆ. ಅವ್ರ ಇಮೇಲ್ ಐಡಿ ಎಂಟರ್ ಮಾಡ್ತಾ ಇದ್ದೀನಿ, ಫೋನ್ ನಂಬರ್ ಆ್ಯಡ್ ಮಾಡ್ತಾ ಇದ್ದೀನಿ, ಲಾಸ್ಟ್ ನೇಮು ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿದ್ವಿ, ಸೇವ್ ಮಾಡಿದೆ. ಓಕೆ. ಸೊ ಸೇವ್ಡ್ ಸಕ್ಸಸ್ಫುಲಿ. ಓಕೆ. ಸೊ ಏನಂತ ಎಂಪ್ಲಾಯಿ ನೇಮ್ ಏನಿದ್ದು, ಎಂಪ್ಲಾಯಿ 5 ಅಲ್ವಾ. ಸೊ ಇನ್ ಡೈರೆಕ್ಟ್ರಿಯಲ್ಲಿ ಅದು ಬರಬೇಕು, ಎಂಪ್ಲಾಯಿ 5 ನನಗೆ. ನೆಕ್ಸ್ಟ್ ಪೇಜ್ ನ್ಯಾವಿಗೇಟ್ ಆಗೋಣ. ಇಲ್ಲೆಲ್ಲ ಸರ್ಚ್ ಮಾಡೋಣ, EMP5. ಸೊ ಇಲ್ಲಿ ಅವೈಲೇಬಲ್ ಇದ್ದಾರಾ ಎಂಪ್ಲಾಯಿ? ಅವೈಲೇಬಲ್ ಇದ್ದಾರೆ. ಸೊ ಆಲ್ಸೋ ವಿ ವಿಲ್ ಗೋ ಟು ಹೋಮ್ ಪೇಜ್ ಆ್ಯಂಡ್ ಐ ವಿಲ್ ಚೆಕ್ ಹಿಯರ್ ಎಂಪ್ಲಾಯಿ 5 ಬರ್ತಿದೆಯಾ? ಎಂಪ್ಲಾಯಿ 5 ಡೀಟೇಲ್ಸ್ ಬಂತ? ಸೊ ನಾವು ಆ್ಯಡ್ ಮಾಡಿದ್ದು ಡೇಟಾ ಎಂಪ್ಲಾಯಿ ಶೀಟಲ್ಲಿ, ಬಟ್ ಇದು ಅಪಿಯರ್ ಇರೋದು ಹೋಮ್ ಪೇಜಲ್ಲಿ, ಕರೆಕ್ಟಾ? ಆ್ಯಂಡ್ ಆಲ್ಸೋ ಇಫ್ ಯು ಸಿ ಇಯರ್ ಸಮ್ ಕೌಂಟ್ಸ್ ಆಗ್ತಾಯಿರಲ್ವಾ, ಈ ಕೌಂಟ್ಸ್ ಅಪ್ಡೇಟ್ ಆಗಿತ್ತು, ಅಬ್ಸರ್ವ್ ಮಾಡ್ಕೋಬೇಕು ನೀವು. ಎಂಪ್ಲಾಯಿ ಆನ್ ಬೋರ್ಡು 7646 ಅಂತಿದೆ. ಸೊ ಪ್ರೀವಿಯಸ್ ಎಷ್ಟಿತ್ತು, ಎಂಪ್ಲಾಯಿ ಆ್ಯಡ್ ಆದಮೇಲೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ಚೆಕ್ ಮಾಡುತ್ತಾ ಇಲ್ಲ ಯಾವ ಥರ ಅಂತ ಅಬ್ಸರ್ವ್ ಮಾಡಬೇಕು ಇದನ್ನು. ಓಕೆನಾ. ಸೊ ಇದು ಒಂದು ಫ್ಲೋ. ಇನ್ನೊಂದು ಫ್ಲೋ, ಒಂದು ಎಂಪ್ಲಾಯಿಗೆ, ಈಗ ಎಂಪ್ಲಾಯಿ ನಾನು ಇವಾಗ ಎಂಪ್ಲಾಯಿಗೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸೊ ನಾನೇನು ಮಾಡ್ತೀನಿ, ನಾನು ಎಂಪ್ಲಾಯಿಗೆ ಹೋಗ್ಬಿಟ್ಟು ಲೀವ್ ಅಪ್ಲೈ ಮಾಡಬೇಕು. ಓಕೆನಾ. ಸೊ ನಾನಿವಾಗ ಎಂಪ್ಲಾಯಿಗೆ ಹೋಗೋಣ. ಎಲ್ಲ EMP5. ಸೊ ಲೀವ್ ಅಪ್ಲೈ ಮಾಡೋದಕ್ಕೆಲ್ಲ ಆಪ್ಷನ್ ಇದೆ ಅಂದರೆ ಎಂಪ್ಲಾಯಿ ಡೀಟೇಲ್ಸಲ್ಲಿ ಲೀವ್ ಅಂತ ಒಂದು ಆಪ್ಷನ್ ಇದೆ. ನಾವು ಲೀವ್ಸ್ ಅಸೈನ್. ಓಕೆ, ನನ್ನ ಯೂಸರೇ ತಗೋತೀನಿ, ನಾನು ಅಸೈನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಲೀವ್ಗೆ ಹೋಗ್ಬಿಟ್ಟು ಸೊ ನಾನೇನು ಮಾಡ್ತೀನಿ, ಲೀವ್ ಅಪ್ಲೈ ಮಾಡ್ತೀನಿ. ಸೊ ಯಾವುದಕ್ಕೆ ಲೀವ್ ಅಪ್ಲೈ ಮಾಡ್ತೀನಿ, ಹನ್ನೊಂದು ಲೀವ್. ಸೊ ಇವತ್ತು ಫಸ್ಟ್ ಹಾಫ್ ಮಾತ್ರ ಲೀವ್ ಹಾಕೋಣ. ಐ ಆಮ್ ಅಪ್ಲೈಯಿಂಗ್ ಫಾರ್ ಫಸ್ಟ್ ಹಾಫ್ ಓನ್ಲಿ, ಫಸ್ಟ್ ಹಾಫ್. ಓಕೆ. ಏನಂದರೆ ಸಿಕ್. ಸೊ ವಾಟ್ ಐ ವಿಲ್ ಅಪ್ಲೈ. ಸೊ ಇಲ್ಲಿ ಅಪ್ಲೈ ಆಯಿತು. ಸೊ ನಾನು ಇವಾಗ ಎಂಡ್ ಯೂಸರಾಗಿ ಅಪ್ಲೈ ಮಾಡಿದ್ದೀನಿ. ಇವಾಗ ಆ್ಯಕ್ಚುಲಿ ಅಡ್ಮಿನ್ನಾಗಿ ಅಪ್ರೂವ್ ಮಾಡಬೇಕು ನಾನು ಇದನ್ನು. ಅಡ್ಮಿನ್ ಅಂದರೆ HR. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಸ್ವಿಚ್ ಮಾಡ್ತೀನಿ ಮಾಡ್ಯೂಲು. ಸೊ ಇಲ್ಲಿ ನಂದು ಡೀಟೇಲ್ಸ್ ಬಂತು ನೋಡಿ, ಇಲ್ಲಿ 24th ಜನವರಿಗೆ ಅಪ್ಲೈಡ್ ಅಲ್ವಾ, 0.5 days ಅಂದರೆ ಹಾಫ್ ಡೇ. ಸೊ ಅಪ್ರೂವ್ ಮಾಡಲ ರಿಜೆಕ್ಟ್ ಮಾಡಲ ಆಪ್ಷನ್ ಬಂತು. ಇವಾಗ ವ್ಯೂ ಡೀಟೇಲ್ಸ್ ಕೊಟ್ಟರೆ ಡೀಟೇಲ್ಸ್ ಎಲ್ಲ ಬರ್ತಿದೆ. ಸೊ ಡೇಟಾ ಫ್ಲೋ ಆಯಿತು. ನಾನು ಯೂಸರಾಗಿ ಅಪ್ಲೈ ಮಾಡಿದ್ದು HR ಕಾಣಿಸ್ತಿದೆ ಇಲ್ಲಿ. ಸೊ ವಾಟ್ HR ವಿಲ್ ಡು, ಈ ವಿಲ್ ಡೂ ಸಮ್ ಆ್ಯಕ್ಷನ್, ರಿಜೆಕ್ಟ್ ಆರು ಮಾಡ್ಬೋದು, ಆಯಿತಾ.
ರಿಜೆಕ್ಟ್ ಅಂದರೆ ನಾನು ಅಪ್ಲೈ ಕೊಡಲ್ಲ ಏನೋ ರೀಸನ್ ಇರುತ್ತೆ, ಸೊ ಐ ರಿಜೆಕ್ಟೆಡ್ ಆಸ್ ಎ HR. ಸೊ ರಿಜೆಕ್ಟ್ ಆಯಿತು. ಸೊ ಈ ಥರ. ಸೊ ಈ ರಿಜೆಕ್ಟ್ ಆದಾಗ ನೋಟಿಫಿಕೇಷನ್ ಹೋಗುತ್ತೆ ಅಂದ್ಕೊಳ್ಳೋಣ, ಒಂದು ಯೂಸರಿಗೆ ನೋಟಿಫಿಕೇಷನ್ ಕೂಡ ಹೋಗಿರುತ್ತೆ. ಸೊ ಈ ಥರ ಇಂಟಿಗ್ರೇಷನ್ ಟೆಸ್ಟಿಂಗ್ ಒಂದು ಮಾಡೆಲಿಂದ ಇನ್ನೊಂದು ಮಾಡೆಲಿಗೆ. ಸೊ ಅದನ್ನು ನಾವು ಇಲ್ಲಿ ಟೆಸ್ಟ್ ಕೇಸ್ ಬರೆದಿದ್ದೀವಿ ಇವತ್ತು. ಓಕೆ, ನ್ಯಾವಿಗೇಟ್ ಟು ಎಂಪ್ಲಾಯ್ ಡೀಟೇಲ್ಸ್ ಶುಡ್ ಬಿ ವಿಸಿಬಲ್ ಇನ್ ಹೋಮ್ ಪೇಜು. ಅಂದರೆ ಇದು ಸಿನಾರಿಯೋ, ಆ್ಯಕ್ಚುಲಿ ಮೇನ್ ಸಿನಾರಿಯೋ. ನ್ಯಾವಿಗೇಟೆಡ್ ಟು ಆ್ಯಡ್ ಎಂಪ್ಲಾಯ್ ಡೀಟೇಲ್ಸ್ ಶುಡ್ ಬಿ ವಿಸಿಬಲ್. ಓಕೆ, ನೆಕ್ಸ್ಟ್ ಎಂಪ್ಲಾಯ್ ಡೀಟೇಲ್ಸ್ ಆರ್ ಎಂಟರ್ಡ್ ಆ್ಯಂಡ್ ಸೇವ್ಡ್. ಎಂಪ್ಲಾಯ್ ಡೀಟೇಲ್ಸ್ ಸೇವ್ ಆಗ್ತು. ನ್ಯಾವಿಗೇಟ್ ಟು ಹೋಮ್ ಪೇಜಿಗೆ ನ್ಯಾವಿಗೇಟ್ ಆಯಿತು. ಸರ್ಚ್ ವೆದರ್ ದ ಎಂಪ್ಲಾಯೀಸ್ ವಿಸಿಬಲ್, ಅಂದರೆ ಎಂಪ್ಲಾಯಿ ಸೇವ್ ಮಾಡಿದ್ದಲ್ಲ ಡೀಟೇಲ್ಸ್ ಬರ್ತಿದೆಯಾ ನೋಡಿದ್ವಿ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಸಿನಾರಿಯೋ ಏನು, ವೆರಿಫೈ ದ ಕೌಂಟ್ ಇನ್ ಹೋಮ್ ಪೇಜ್. ಕೌಂಟ್ ಅಂದರೆ ಇದು ಹೋಮ್ ಪೇಜಲ್ಲಿ ಇಲ್ಲಿ ತೋರಿಸಿದ್ನಲ್ಲ ರೈಟ್ ಸೈಡ್ ಇತ್ತಲ್ಲ, ಸೊ ಇದು ಈ ಕೌಂಟ್ ಇನ್ಕ್ರೀಸ್ ಆಗಿದೆಯಾ ಚೆಕ್ ಮಾಡಬೇಕು, ಇದೇ ಸಿನಾರಿಯೋ. ಓಕೆ, ಸೊ ವೆರಿಫೈ ದ ಕೌಂಟ್ ಈಸ್ ಇನ್ಕ್ರಿಮೆಂಟೆಡ್. ಕೌಂಟ್ ಹ್ಯಾಸ್ ಟು ಬಿ ಇನ್ಕ್ರಿಮೆಂಟೆಡ್. ಸೊ ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇನ್ಕ್ರೀಸ್ ಆಗ್ತಿಲ್ಲ ಕೌಂಟು. ಸೊ ಅದನ್ನು ಬಗ್ ಅಂತ ಹೇಳ್ಬೋದು ನಾವು. ಆ್ಯಕ್ಚುಲಿ ಏನಕ್ಕೆ ಆಗ್ತಿಲ್ಲ ಅಂತ ನೋಡಬೇಕಾಗುತ್ತೆ, ಇಲ್ಲ ಟೈಮ್ ತಗೋತಿದೆಯಾ ಅನ್ನೋ ಗೊತ್ತಿಲ್ಲ. ಬಟ್ ಇಟ್ಸ್ ನಾಟ್ ವರ್ಕಿಂಗ್ ನೌ, ವಿಲ್ ಸಿ ಲೇಟರ್. ಸೊ ಬಟ್ ಆ್ಯಸ್ ಆಫ್ ನೌ ಇಟ್ಸ್ ಎ ಬಗ್. ಸೊ ನಿಮ್ಮ ಟೆಸ್ಟಿಂಗ್ ಪ್ರಕಾರ ಸೊ ಅದನ್ನು ಅಬ್ಸರ್ವ್ ಮಾಡಿದ್ದೀವಿ ನಾವು, ಇಶ್ಯೂ ಲಾಗ್ ಮಾಡಿದ್ದೀವಿ ಅಂದ್ಕೊಳ್ಳೋಣ. ಓಕೆನಾ. ಸೊ ಇದಿಷ್ಟು ಇಂಟಿಗ್ರೇಷನ್. ಈ ಥರ ತುಂಬ ಇಂಟಿಗ್ರೇಷನ್ ಸಿನಾರಿಯೋಸ್ ಬರುತ್ತೆ. ಸೊ ನಾವು ನಾಳೆ ಇದನ್ನು ಜಿಮೇಲ್ಗೆ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾಡೋಣ ತುಂಬ ಇನ್ನೂ ಟೆಸ್ಟ್ ಕೇಸಸ್. ಯಾಕಂದರೆ ಇದು ಅಪ್ಲಿಕೇಶನ್ ನಾಲೆಡ್ಜ್ ಇನ್ನೂ ಇಲ್ಲ ಅಲ್ವಾ ನಿಮಗೆ, ಫುಲ್ ಎಂಟೈರ್ ಅಪ್ಲಿಕೇಶನ್ ನಾಲೆಡ್ಜ್ ಬಂದಮೇಲೆ ಇಟ್ ವಿಲ್ ಬಿ ಗುಡ್. ಓಕೆ, ನಾವು ವಿ ಆರ್ ಡನ್ ವಿತ್ ಇಂಟಿಗ್ರೇಷನ್ ಅಲ್ವಾ. ಸೊ ನಾವು ವಿ ವಿಲ್ ಸ್ಟಾರ್ಟ್ ದ ಸಿಸ್ಟಮ್ ಟೆಸ್ಟ್ ಕೇಸಸ್. ಸೊ ಸಿಸ್ಟಮ್ ಟೆಸ್ಟ್ ಕೇಸಸ್ ಅಂದರೆ ಒಂದು ಫ್ಲೋ ಅಂತ ಹೇಳಿದ್ದೀನಿ. ಸೊ ನೀವೇ ಬರ್ಕೊಬರ್ಬೇಕಿದೆ ಇವತ್ತು ಅಸೈನ್ಮೆಂಟ್ ಏನಂದರೆ ಯು ಹ್ಯಾವ್ ಟು ಕವರ್ ದ ಸಿಸ್ಟಮ್ ಟೆಸ್ಟ್ ಕೇಸಸ್. ಜನರಲ್ ಆಗಿ ಸಿನಾರಿಯೋಸ್ ಬರ್ದಿದ್ದೀನಿ ಸ್ಟೆಪ್ಸು, ಯು ಹ್ಯಾವ್ ಟು ಎಲಾಬ್ರೇಟ್. ಓಕೆನಾ. ಲಾಗಿನ್ ಟು ಅಪ್ಲಿಕೇಶನ್, ಆ್ಯಡ್ ಎಂಪ್ಲಾಯಿ, ಅಪ್ಲೈ ಫಾರ್ ಲೀವ್ ಆ್ಯಂಡ್ ಅಪ್ರೂವ್ ದ ಲೀವ್ ನಾನು ಡಿಸ್ಕಸ್ ಮಾಡೋದಲ್ಲ ಇವಾಗ, ಅದು ಲಾಗೌಟ್. ಸೊ ಇದಿಷ್ಟು ಸಿನಾರಿಯೋಸ್ ಟ್ರೈ ಮಾಡಿ ಬರೆಯೋದಕ್ಕೆ ಇವತ್ತು ಅಸೈನ್ಮೆಂಟು. ಇದಾಗಿಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಟ್ರೈ ಫಾರ್ ಜಿಮೇಲ್ ಆ್ಯಪ್ ಟ್ರೈ ಮಾಡಿ. ಜಿಮೇಲಲ್ಲಿ ಸಿಸ್ಟಮ್ ಟೆಸ್ಟ್ ಕೇಸಸ್ ತುಂಬ ಸಿಗುತ್ತೆ. ಹೇಗೆ ಅಂದರೆ ಲಾಗಿನ್ನು, ಕಂಪೋಸ್ ಮೇಲ್, ಚೆಕ್ ಇನ್ ಸೆಂಟ್ ಐಟಮ್ಸ್, ಲಾಗೌಟ್. ಕಂಪೋಸ್ ಮಾಡಿದ ಮೇಲೆ ಸೆಂಟ್ ಐಟಮ್ಸ್ಗೆ ಹೋಗಿರುತ್ತೆ ಅಲ್ವಾ, ಸೊ ಲಾಗೌಟ್ ಆಗ್ತೀರಾ. ಸೊ ಅದೇ ಥರ ಕಂಪೋಸ್ ಮೇಲ್ ಕ್ಲೋಸ್ ದಟ್ ಇಮಿಡಿಯೇಟ್ಲಿ ಡ್ರಾಫ್ಟಿಗೆ ಹೋಗುತ್ತೆ. ಸೊ ಇದು ಒಂದು ಫ್ಲೋ. ಇನ್ನೊಂದು ಔಟ್ಬಾಕ್ಸ್ಗೆ ಹೋಗೋದು. ಔಟ್ಬಾಕ್ಸ್ಗೆ ಯಾವಾಗ ಹೋಗುತ್ತೆ, ಯೂಸ್ ಡೇಟಾ ಇದ್ದಾಗ, ಇಲ್ಲ ಇಂಟರ್ನೆಟ್ ಕನೆಕ್ಟ್ ಇಶ್ಯೂ ಇದ್ದಾಗ ಸೊ ಔಟ್ಬಾಕ್ಸ್ಗೆ ಹೋಗಿ ಕೂತ್ಕೊಬಿಡುತ್ತೆ ಅಲ್ವಾ. ಸೊ ಲೈಕ್ ದಟ್ ಯು ಕ್ಯಾನ್ ಟ್ರೈ few scenarios in Gmail. If your Credly app is not yet understandable for you, try for Gmail. Okay. ಸೊ ಇದಿಷ್ಟು ಅಸೈನ್ಮೆಂಟು ಇವತ್ತಿಗೆ. ಕಂಪ್ಲೀಟ್ ಇಂಟಿಗ್ರೇಷನ್ ಟೆಸ್ಟಿಂಗ್ ಫಾರ್ ಫ್ಯೂ ಸಿನಾರಿಯೋಸ್ ಫಾರ್ ಅವರ್ Credly app and system test cases for any application, Gmail or Amazon ಇಲ್ಲ ನಮ್ಮ ಅಪ್ಲಿಕೇಶನ್ಗೆ Credlyಗೆ ಮಾಡಿ. ಸೊ ಇದಿಷ್ಟು ಟ್ರೈ ಮಾಡಿ. ಇಫ್ ಎನಿಥಿಂಗ್ ಈಸ್ ನಾಟ್ ಅಂಡರ್ಸ್ಟುಡ್ ಯು ಕ್ಯಾನ್ ಆಸ್ಕ್ ಮೀ. ಓಕೆ, ಯು ಕ್ಯಾನ್ ಕಾಲ್ ಮೀ. That's all for today. We covered everything. So compatibility testing is pending here. So we will discuss that compatibility tomorrow. Okay. Okay. Thanks.